ಚಿತ್ರಶಾಲೆಗೆ ಒಮ್ಮೆ ಬೆಂಕಿ ಬಿದ್ದರೆ ಆಗ, ಚಿತ್ರಶಾಲೆಗೆ ಒಮ್ಮೆ ಬೆಂಕಿ ಬಿದ್ದರೆ ಆಗ, ಚಿತ್ರದಂತೇಳುವುದೇ ಆ ಉರಿಯ ರೀತಿ. ನರುಗಂಪಿನುರಿಯಲ್ಲಿ ಕರ್ಪೂರ ಕಾಣುವುದೇ, ನರುಗಂಪಿನುರಿಯಲ್ಲಿ ಕರ್ಪೂರ ಕಾಣುವುದೇ. ಇದೇ ವಸ್ತು ರೂಪಿಲ್ಲ ಮುದ್ದು ರಾಮ, ಇದೇ ವಸ್ತು ರೂಪಿಲ್ಲ ಮುದ್ದು ರಾಮ. ಚಿತ್ರಶಾಲೆಗೆ ಒಮ್ಮೆ ಬೆಂಕಿ ಬಿದ್ದರೆ ಆಗ, ಚಿತ್ರದಂತೇಳುವುದೇ ಆ ಉರಿಯ ರೀತಿ. ಏ ಮನುಜ, ಇದೇ ವಸ್ತು, ಆದರೆ ತಿಳಿ ರೂಪಿಲ್ಲ ಮುದ್ದು ರಾಮನ್. ವಸ್ತು ಇದೆ, ಆ ವಸ್ತುವಿನ ರೂಪ ಅದಲ್ಲ, ನಾವು ತಿಳಿದಂತಲ್ಲ. ಒಂದು ಸಂಸ್ಕೃತದ ಸುಭಾಷಿತನು ಮಾತಾಡುತ್ತೆ, ಸುಂದರ ಸೌಂದರ್ಯ ಅನ್ನುವುದೇ ಇಲ್ಲ ಅಂತ. ಸುಂದರ ಸುಂದರಂ ಲೋಕೆ ನ ಕಿಂಚಿದಪಿ ವಿದ್ಯತೆ ಮನಸ ಪ್ರತಿಭಾತಿಯೇ. ನಿನ್ನ ಮನಸ್ಸು ನಿನಗದು ರೂಪವಾಗಿ ಕಾಣುತ್ತೆ ಅಂತಂದಾಗ ಕಾಣುತ್ತೆ, ಅದು ರೂಪ ಇಲ್ಲ ಅದು ಕುರೂಪವಾಗಿ ಕಾಣುತ್ತೆ ಅಂದಾಗ ಕುರೂಪವೇ ಆಗಿರುತ್ತೆ. ಅದು ಸ್ವರೂಪದಲ್ಲಿಲ್ಲ ಅಂತ ಅಂದ್ಕೊಂಡ್ರೆ ಸ್ವರೂಪಕ್ಕೆ ಅದು ಹತ್ತಿರದಲ್ಲಿ ನಿನಗೆ ಗೋಚರವಾಗೋದೇ ಇಲ್ಲ. ನಾವು ಹೇಗೆ ಭಾವಿಸುತ್ತೀವೋ ಹಾಗೆ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಂತೆ. ನಿನಗೆ ಕಂಡ ಸೌಂದರ್ಯ ಮತ್ತವನಿಗೆ ಹಾಗೆ ಕಾಣಬೇಕು ಅಂತಕ್ಕಂಥದ್ದೇನೇನೂ ಇಲ್ಲ. ಅವನ ದೃಷ್ಟಿ ಬೇರೆ, ಇವನ ದೃಷ್ಟಿ ಬೇರೆ. ಅರ್ಥಾತ್ ಇವನ ಕಣ್ಣಿನಲ್ಲಿ ನೋಡುವ ರೀತಿ ಬೇರೆ, ಅವನ ಕಣ್ಣಿನಲ್ಲಿ ನೋಡುವ ರೀತಿ ಬೇರೆ. ಅದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದು, ಚಿತ್ರಶಾಲೆಗೆ ಬೆಂಕಿ ಬಿದ್ದರೆ ಚಿತ್ರದಂತೆ ಉರಿಯುವುದು ಕಾಣುತ್ತೆಯೇ? ಇಲ್ಲ. ಅವರವರ ಕಣ್ಣಿಗೆ ಅಯ್ಯೋ ಏನು ಸುಂದರವಾಗಿ ಚಿತ್ರ ಇತ್ರಿ, ಆ ಧಗೆ ಒಳಗೆಲ್ಲ ಬೆಂದೋಯ್ತು ಅಂತ. ಅದರಿಂದ ಸೂಕ್ಷ್ಮ ಬುದ್ಧಿ ಭಸ್ಮವಾಗುವಾಗ ನಮಗೆ ತನ್ನದೇ ಆದಂಥ ರೂಪ ತೋರೋದಿಲ್ಲ. ಪ್ರಕೃತಿಯ ಅದರ ಕೈವಾಡದ ಗುಣವನ್ನೇ ತೋರಿಸುತ್ತೆ ಹೊರತು ನಮ್ಮ ಕೈ ಕುಂಚದ ಗುಣವನ್ನು ತೋರಿಸಲ್ಲ. ಆದ್ದರಿಂದ ಒಂದು ಅರ್ಥ ಮಾಡಿಕೊಳ್ಳಬೇಕು, ವಸ್ತು ಎಂಬುವುದು ಇದೆ ಅಷ್ಟೇ, ರೂಪ ಅನ್ನುವುದಿಲ್ಲ. ನಾವು ಆ ಕ್ಷಣಕ್ಕೆ ಕೊಟ್ಟುಕೊಂಡ, ಆ ಕ್ಷಣಕ್ಕೆ ಕಂಡುಕೊಂಡ ತತ್ಕಾಲದ ಆ ಒಂದು ಬಣ್ಣಗಳ ಸಮ್ಮಿಲನವೇ ನಮ್ಮ ಕಣ್ಣಿಗೆ ಕಂಡ ನಮ್ಮ ಸಮಾಧಾನದ ರೂಪ ಅಷ್ಟೇ, ಅದಕ್ಕಿಂತ ಬೇರೆ ಇಲ್ಲ. ಅದಕ್ಕೋಸ್ಕರವೇ ಹೇಳೋದು, ಹೊರಗಣ್ಣಿನಿಂದ ನೋಡಬೇಡಪ್ಪ, ನೋಡ್ತೀಯ ಒಳಗಣ್ಣಿನಿಂದ ನೋಡು. ಅದಕ್ಕೆ ನಮಗೆ ನೆನಪಿರಲಿ, ಬಾಹ್ಯ ರೂಪದಿಂದ ನೋಡುವಂತಹ ನಮ್ಮ ಆಟಾಟೋಪಗಳೆಲ್ಲ ಅಡಗುವುದರ ಮೂಲಕ ನಮ್ಮ ಅಂತರಂಗದ ಒಳನೋಟದಿಂದ ನೋಡ್ತಕ್ಕಂತಹ ಸೂಕ್ಷ್ಮತೆಯ ದೃಷ್ಟಿ ನಮಗೆ ವಿಹಂಗಮವಾಗಲಿ ಅಂತಂದುಕೊಂಡರೆ ನಮ್ಮ ಬದುಕು ಸೌಖ್ಯ.